ನುಗ್ಗಿದ ಬುಲ್ಡೋಸರ್ ಸೇನೆ. ಯೋಗಿ ರಾಜ್ಯದಲ್ಲಿ ದೊಡ್ಡ ಆಪರೇಷನ್, ಸ್ಫೋಟಗೊಂಡ ಭಯಾನಕ ಜಾಲ. ನಮಸ್ಕಾರ ಸ್ನೇಹಿತರೆ, mastmaka.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಯೋಗಿ ಬುಲ್ಡೋಸರ್ಗಳು ಮತ್ತೆ ಸದ್ದು ಮಾಡೋಕೆ ಶುರು ಮಾಡಿವೆ. ಉತ್ತರ ಪ್ರದೇಶದ ಒಳಗೆ ದೊಡ್ಡ ಮತಾಂತರದ ಜಾಲ ಪತ್ತೆಯಾಗಿದ್ದು ದೊಡ್ಡದು. ಅದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಜಗತ್ತಿನಾದ್ಯಂತ ಸುದ್ದಿಯಾಗೋ ಲೆವೆಲ್ಗಿದೆ. ಸೈಕಲ್ ಮೇಲೆ ತಾಯ್ತ ಮಾರ್ತಾ ಇದ್ದ ಒಬ್ಬ ಬಾಬಾ ದಿಢೀರ್ ಶ್ರೀಮಂತ ಆಗಿ ಸಾವಿರಾರು ಜನರನ್ನ 1,500ಕ್ಕೂ ಅಧಿಕ ಹುಡುಗಿಯರನ್ನ ಮತಾಂತರ ಮಾಡಿರೋ ವಿಚಾರ ಗೊತ್ತಾಗಿದೆ. ಬಡವರು ಕಾರ್ಮಿಕರನ್ನ ಟಾರ್ಗೆಟ್ ಮಾಡಿಕೊಂಡು 1,500 ಹೆಣ್ಣುಮಕ್ಕಳನ್ನ ಮತಾಂತರ ಮಾಡಿರುವ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಇದರ ಬೆನ್ನಲ್ಲೇ ಈತನ ದುಬಾರಿ ಬಂಗಲೆ ಮೇಲೆ ಬುಲ್ಡೋಸರ್ಗಳು ನುಗ್ಗಿವೆ. ಎಲ್ಲವನ್ನ ಧ್ವಂಸ ಮಾಡಲಾಗಿದೆ. ನೂರಾರು ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಖುದ್ದು ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಈತೊಬ್ಬ ಕನ್ವರ್ಷನ್ ಗ್ಯಾಂಗ್ನ ಮಾಸ್ಟರ್ ಮೈಂಡ್, ಸಮಾಜಘಾತುಕರನ್ನ, ದೇಶದ್ರೋಹಿಗಳನ್ನ ನಾವು ಸರ್ವನಾಶ ಮಾಡ್ತೀವಿ ಅಂತ ಗುಡುಗಿದ್ದಾರೆ. ಈ ಪ್ರಕರಣ ಯುಪಿ ಮತ್ತು ದೇಶದಾದ್ಯಂತ ತೀವ್ರ ಕೋಲಾಹಲಕ್ಕೆ ಕಾರಣ ಆಗಿದೆ. ಯುಪಿ ಪೊಲೀಸರು ಹೊಸ ಆಪರೇಷನ್ ಅನ್ನು ಲಾಂಚ್ ಮಾಡಿದ್ದಾರೆ. ಹಾಗಿದ್ರೆ ಯುಪಿಯಲ್ಲಿ ನಡೀತಾ ಇರೋ ಈ ಹೊಸ ಆಪರೇಷನ್ ಏನು? ಯೋಗಿ ಸರ್ಕಾರ ಹುಡುಕಿರೋ ಈ ಮಾಸ್ಟರ್ ಮೈಂಡ್ ಯಾರು? ಉಂಗುರ ತಾಯ್ತ ಮಾರ್ತಾ ಇದ್ದ ವ್ಯಕ್ತಿ ಬಳಿ 106 ಕೋಟಿ ರೂಪಾಯಿ, 40 ಅಕೌಂಟ್ಸ್ ಹೇಗೆ ಬಂದವು? ಎಲ್ಲಿಂದ ಬಂದವು? ಈ ಸೋ ಕಾಲ್ಡ್ ಸೂಫಿ ಸಂತನನ್ನ ಭಯೋತ್ಪಾದನಾ ನಿಗ್ರಹ ದಳ ಯಾಕೆ ಜಾಲಾಡ್ತಾ ಇದೆ? ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಬುಲ್ಡೋಸರ್ ನುಗ್ಗಿಸಿದ ಯೋಗಿ, ದುಬಾರಿ ಬಂಗಲೆ ಮಣ್ಣು ಪಾಲು. ಸ್ನೇಹಿತರೆ, ಈಗ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ವ್ಯಕ್ತಿಯೇ ಈಗ ಉತ್ತರ ಪ್ರದೇಶ ಪೊಲೀಸರ ದೊಡ್ಡ ಬೇಟೆಯಾಗಿರೋದು. ಈತನ ಹೆಸರು ಜಮಾಲುದ್ದೀನ್ ಅಥವಾ ಚಂಗೂರ್ ಬಾಬಾ. ಉತ್ತರ ಪ್ರದೇಶದ ಬಲರಾಂಪುರ್ ಜಿಲ್ಲೆಯ ನಿವಾಸಿ. ಮೊನ್ನೆ ತನಕ ಈ ಭಾಗದಲ್ಲಿ ತುಂಬಾ ಫೇಮಸ್ ಆಗಿ ಪೀರ್ ಬಾಬಾ ಅಂತಲೇ ಖ್ಯಾತಿ ಪಡ್ಕೊಂಡಿದ್ದ ಮನುಷ್ಯ. ಆದ್ರೀಗ ಕಳೆದ ಶನಿವಾರದಿಂದ ಯುಪಿ ಪೊಲೀಸರಿಗೆ ಹೈ ಪ್ರೊಫೈಲ್ ಆರೋಪಿಯಾಗಿ ಮತ್ತಷ್ಟು ಕುಖ್ಯಾತಿಯನ್ನ ಪಡೆದಿರೋ ಮನುಷ್ಯ. ಮೊದಲಿಗೆ ಈತನ ಹಿನ್ನೆಲೆ ಬಗ್ಗೆ ಚೂರು ಹೇಳಿ, ಆಮೇಲೆ ಈತನ ಕರಾಳ ಸಾಮ್ರಾಜ್ಯದ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತೀವಿ. ಸ್ನೇಹಿತರೆ, ಉತ್ತರ ಪ್ರದೇಶದ ಬಲರಾಂಪುರ್ನಲ್ಲಿ ರೆಹರಾ ಮಾಫಿ ಅನ್ನೋ ಗ್ರಾಮ ಇದೆ. ಅಲ್ಲಿ ಈತ ಒಂದು ಸಣ್ಣ ಸೈಕಲ್ ಓಡಿಸ್ಕೊಂಡು ಉಂಗುರಗಳು, ತಾಯ್ತಗಳನ್ನ ಮಾರ್ತಾ ಇದ್ದ. ಸಾಕಷ್ಟು ವರ್ಷ ಮಾಮೂಲಿ ವ್ಯಾಪಾರಿ ಅಂತ ಸೈಕಲ್ ಹೊಡ್ಕೊಂಡು ಜೀವನ ನಡೆಸ್ತಾ ಇದ್ದ. ಆದರೆ ಸ್ವಲ್ಪ ದಿನಗಳ ನಂತರ ಈತ ಮುಂಬೈಗೆ ಹೋಗಿ ಅಲ್ಲಿ ಜೆಮ್ ಸ್ಟೋನ್ ಸೇಲ್ಸ್ ಶುರು ಮಾಡ್ತಾನೆ. ಅಲ್ಲಿಂದ ಮತ್ತೆ ವಾಪಸ್ ಆಗ್ತಾನೆ. ಮುಂಬೈನಿಂದ ವಾಪಸ್ ಬಂದ ಮೇಲೆ ಈತ ಇನ್ನಷ್ಟು ಪ್ರಭಾವಿ ವ್ಯಕ್ತಿ ಆಗ್ಬಿಡ್ತಾನೆ. ಚುನಾವಣೆಗೂ ಸ್ಪರ್ಧೆ ಮಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೂಡ ಆಗ್ತಾನೆ. ಆರಂಭದಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಆದರೆ ದಿಢೀರಂತ ಈತನ ಸಂಪತ್ತು ಹೆಚ್ಚಾಗೋದು, ಈತನ ಶಂಕಿತ ನಡವಳಿಕೆಗಳು ಎಲ್ರಿಗೂ ಅನುಮಾನ ಹುಟ್ಟಿಸುತ್ತೆ. ಅದರಲ್ಲೂ 2020 ನಂತರ ಈತನ ಲೈಫ್ ಸ್ಟೈಲ್ ಚೇಂಜ್ ಆಗಿರುತ್ತೆ. ಹೀಗಾಗಿ ಯುಪಿ ಪೊಲೀಸರು ಮತ್ತು ಗುಪ್ತಚರಾಧಿಕಾರಿಗಳು ಈತನ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. ಇದೇ ಟೈಮ್ನಲ್ಲಿ ಅರವಿಂದ್ ಕುಮಾರ್ ಅನ್ನೋರು ಮಾಧುಪುರ ಅನ್ನೋ ಗ್ರಾಮದಲ್ಲಿ ಶಂಕಿತ ಚಟುವಟಿಕೆಗಳು ನಡೀತಾ ಇವೆ ಅಂತ ಈತನ ವಿರುದ್ಧ ಕಂಪ್ಲೇಂಟ್ ಕೊಡ್ತಾರೆ. ಮೊದಲಿಗೆ ಈತನ ಮೇಲೆ ಅಕ್ರಮ ಒತ್ತುವರಿ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಕಳೆದ ಮೇ 17ನೇ ತಾರೀಕು ಪೊಲೀಸರು ನೋಟಿಸ್ ಕೊಟ್ಟಿರ್ತಾರೆ. ಆದರೆ ಯಾವುದೇ ನೋಟಿಸ್ಗೂ ಈತ ಉತ್ತರ ಕೊಟ್ಟಿರಲಿಲ್ಲ. ದುಡ್ಡಿತ್ತು, ಪ್ರಭಾವ ಇತ್ತು, ಸೊ ಅಧಿಕಾರಿಗಳನ್ನ ಕೊಂಡುಕೋಬಹುದು ಅನ್ನೋ ಯೋಜನೆ ಇತ್ತು. ಒಟ್ಟಾರೆ ತನಗೂ ನೋಟಿಸ್ಗೂ ಸಂಬಂಧ ಇಲ್ಲ ಅಂತ ಸುಮ್ಮನಿದ್ದ. ಆದರೆ ಕಳೆದ ವಾರ ಯುಪಿ ಪೊಲೀಸರು ಈತನ ಮನೆ ಹತ್ರ ಬಂದು ಹುಡುಕಾಟ ಶುರು ಮಾಡಿದ್ರು. ಈತ ಮನೆಯಲ್ಲಿರೋದು ಕಂಡು ಬರಲಿಲ್ಲ. ತನಿಖೆ ಮಾಡಿದಾಗ ಲಕ್ನೋ ಹೋಟೆಲ್ ಒಂದರಲ್ಲಿ ಅಡಗಿದ್ದ ವಿಚಾರ ಗೊತ್ತಾಯಿತು. ಹೀಗಾಗಿ ಯುಪಿ ಪೊಲೀಸರು ಸೀದಾ ಲಕ್ನೋದ ಹೋಟೆಲ್ ಮೇಲೆ ರೇಡ್ ಮಾಡ್ತಾರೆ. ಅಲ್ಲಿ ಚಂಗೂರ್ ಬಾಬಾ ಮತ್ತು ಆತನ ಗೆಳತಿ ನೀತುವನ್ನ ಅರೆಸ್ಟ್ ಮಾಡ್ತಾರೆ. ಅಲ್ಲಿಂದ ವಿಚಾರಣೆ ಮಾಡಿದಾಗ ಈತನ ಇನ್ನಷ್ಟು ಕರಾಳ ಮುಖಗಳು ಹೊರಗೆ ಬಂದಿವೆ. ಹಾಗೆ ನೋಡಿದ್ರೆ ಈತನ ಮೇಲೆ ಮುಂಚಿನಿಂದಲೂ ಅನುಮಾನ ಇತ್ತು. ಇದೇ ಕಾರಣಕ್ಕೆ ಹೋಟೆಲ್ ಮೇಲೆ ದಾಳಿ ನಡೆಸುವಾಗ ಉಗ್ರ ನಿಗ್ರಹ ದಳದ ಅಧಿಕಾರಿಗಳೊಂದಿಗೆ ಪೊಲೀಸರು ಅಲ್ಲಿಗೆ ಹೋಗಿದ್ರು. ಈಗ ಅದರ ತನಿಖೆ ನಡೀತಾ ಇದ್ದು ಒಂದೊಂದೇ ಭಯಾನಕ ವಿಚಾರಗಳು ಹೊರಗೆ ಬರ್ತಾ ಇವೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋ ಮುನ್ನ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಪುರಿ ಜಗನ್ನಾಥ ಯಾತ್ರೆಯ 3 ನೈಟ್ 4 ಡೇ ಟ್ರಿಪ್ ಅನ್ನ ಆಯೋಜಿಸಿದೆ. ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ, ಧೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ, ಕಟಕ್ ಇಲ್ಲಿಗೆಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ ಕೇವಲ 29,700 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಆರೈಕೆ ಎಲ್ಲ ಇರುತ್ತೆ. ಹೊರಡೋ ದಿನ ಆಗಸ್ಟ್ 3ನೇ ತಾರೀಕು 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. 1,500 ಹುಡುಗಿಯರ ಮತಾಂತರ, ಒಬ್ಬೊಬ್ಬರಿಗೂ 10 ರಿಂದ 15 ಲಕ್ಷ ರೂಪಾಯಿ. ಸ್ನೇಹಿತರೆ, ಈ ಪ್ರಕರಣದ ಬಗ್ಗೆ ಪೊಲೀಸರು ಕೊಡ್ತಿರೋ ಒಂದೊಂದು ಮಾಹಿತಿ ಕೂಡ ಆಘಾತಕಾರಿ. ಈ ವ್ಯಕ್ತಿ ಇದುವರೆಗೂ 1,500 ಹುಡುಗಿಯರನ್ನ ಇಸ್ಲಾಂಗೆ ಮತಾಂತರ ಮಾಡಿದ್ದಾನೆ. ಸಾಕಷ್ಟು ಅಪ್ರಾಪ್ತೆಯರು ಕೂಡ ಇದ್ದಾರೆ ಅಂತ ತನಿಖೆಯಲ್ಲಿ ಗೊತ್ತಾಗಿದೆ. ಭಾರತವನ್ನ ಮುಸ್ಲಿಂ ರಾಷ್ಟ್ರವನ್ನಾಗಿ ಮಾಡೋ ಷಡ್ಯಂತ್ರದ ಭಾಗವಾಗಿ ಇದೆಲ್ಲ ನಡೀತಾ ಇತ್ತು ಅನ್ನೋ ಆರೋಪ ಮಾಡಲಾಗಿದೆ. ಉತ್ತರ ಪ್ರದೇಶ ಭಯೋತ್ಪಾದಕ ನಿಗ್ರಹ ದಳ ಮತ್ತು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಇದರ ತನಿಖೆ ನಡೆಸ್ತಾ ಇದ್ದು, ಈತ ಕನ್ವರ್ಷನ್ ನಡೆಸೋಕೆ ಒಂದು ಗ್ಯಾಂಗ್ ಅನ್ನೇ ಕಟ್ಕೊಂಡಿದ್ದ ಅಂತ ಬಯಲು ಮಾಡಿದ್ದಾರೆ. ಸಮಾಜದ ವಿವಿಧ ಸಮುದಾಯಗಳಿಗೆ ಇಂತಿಷ್ಟು ಹಣ ಅಂತ ರೇಟ್ ಫಿಕ್ಸ್ ಮಾಡಿದ್ದ. ಸುತ್ತಮುತ್ತಲ ಹಲವು ಗ್ರಾಮಗಳಲ್ಲಿ ಈ ಜಾಲ ಇತ್ತು. ಹಿಂದೂ ಧರ್ಮದಲ್ಲಿ ಬರುವ ಬ್ರಾಹ್ಮಣ, ಕ್ಷತ್ರಿಯ, ಆಮೇಲೆ ಸಿಖ್ ಮಹಿಳೆಯರು
ಇವರೆಲ್ಲ ಮತಾಂತರ ಆದರೆ ಅವರಿಗೆ 15ರಿಂದ 16 ಲಕ್ಷ ರೂಪಾಯಿ ಕೊಡ್ತಿದ್ದ. OBC ಕಡೆಯಿಂದ ಮತಾಂತರ ಆದರೆ 10ರಿಂದ 12 ಲಕ್ಷ ರೂಪಾಯಿ, ಇನ್ನಿತರ ಸಮುದಾಯದಿಂದ ಮತಾಂತರ ಆದರೆ 8ರಿಂದ 10 ಲಕ್ಷ ರೂಪಾಯಿ ಅಂತೇಳಿ ರೇಟ್ ಫಿಕ್ಸ್ ಮಾಡಿದ್ದ ಈ ಧೂರ್ತ. ಹೆಚ್ಚಿನವರು ಬಡವರು ಇರ್ತಾ ಇದ್ರು, ಆರ್ಥಿಕವಾಗಿ ಹಿಂದುಳಿದ, ಯಾರ ಸಹಾಯವೂ ಇಲ್ಲದ, ಕೆಲವೊಂದ್ಸಲ ವಿಧವೆ ಮಹಿಳೆಯರನ್ನ ಈ ಗ್ಯಾಂಗ್ ಟಾರ್ಗೆಟ್ ಮಾಡ್ತಾ ಇತ್ತು. ಅವರಿಗೆ ಹಣ ಮತ್ತೆ ಮದುವೆ ಮಾಡಿಸೋ ಭರವಸೆ ಕೊಟ್ಟು ಈ ಕೆಲಸ ನಡೀತಾ ಇತ್ತು. ಕೆಲ ಸಲ ದೇವರ ಹೆಸರಲ್ಲಿ ಬೆದರಿಕೆ ಹಾಕ್ತಾ ಇದ್ರು. ಕನ್ವರ್ಟ್ ಆಗಲಿಲ್ಲ ಅಂದ್ರೆ ದೇವರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಹೆದರಿಸ್ತಾ ಇದ್ರು. ಈ ಜಲಾಲುದ್ದೀನ್ ತನ್ನನ್ನ ಸೂಫಿ ಸಂತ ಅಂತ ಹೇಳ್ಕೊಳ್ತಿದ್ದ. ಈತನ ಕುಟುಂಬ ದರ್ಗಾ ಹತ್ರ ವಾಸ ಮಾಡ್ತಾ ಇತ್ತು. ಈತ ಒಂದು ಪುಸ್ತಕ ಕೂಡ ಬರೆದಿದ್ದು, ಆತನ ಡೈರಿಯಲ್ಲಿ 100ಕ್ಕೂ ಅಧಿಕ ಹೆಸರುಗಳು ಸಿಕ್ಕಿವೆ. ಬಹುಶಃ ಅವರು ಕೂಡ ಕನ್ವರ್ಟ್ ಆಗಿರೋರು ಇರಬಹುದು ಅಂತ ಅಧಿಕಾರಿಗಳು ಶಂಕೆ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಈತನ ಹಿಂದೆ ಒಂದು ದೊಡ್ಡ ಗ್ಯಾಂಗ್ ಇದ್ದು ಇದರಲ್ಲಿ ಬಾಬಾನ ಗೆಳತಿ ನೀತು ಪ್ರಮುಖ ಪಾತ್ರಧಾರಿ ಅಂತ ಪೊಲೀಸರು ಹೇಳಿದ್ದಾರೆ. ಯುಪಿಯ ಬಲರಾಂಪುರದ ಹಿಂದೂ ಸಮುದಾಯದ ನೀತು ಈಗ ಮುಸ್ಲಿಂ ಮಹಿಳೆಯಾಗಿದ್ದಾಳೆ. ಜಸ್ಟ್ 7ನೇ ತರಗತಿವರೆಗೆ ವಿದ್ಯಾಭ್ಯಾಸ ಮಾಡಿದ್ದು. 2015ರಲ್ಲಿ ನೀತು ತನ್ನ ಪತಿ ನವೀನ್ ಘನ್ಶ್ಯಾಮ್ ರೋಹ್ರಾ ಜೊತೆ ದುಬೈಗೆ ಪ್ರವಾಸ ಮಾಡಿದ್ಲು. ಈ ವೇಳೆ ಇಬ್ಬರು ಇಸ್ಲಾಂಗೆ ಮತಾಂತರ ಆಗ್ಬಿಟ್ರು. ಆಗ ನೀತು ನಜ್ರೀನ್ ಆಗಿ ಬದಲಾಗಿ ಪತಿ ನವೀನ್ಗೆ ಜಲಾಲುದ್ದೀನ್ ಅಂತ ಹೇಳಿ ನೇಮ್ ಚೇಂಜ್ ಮಾಡಿದ್ಲು. ನಂತರ ಸ್ವಲ್ಪ ವರ್ಷಗಳ ಬಳಿಕ ನವೀನ್ ರೋಹ್ರಾರ ಇಡೀ ಫ್ಯಾಮಿಲಿನೇ ಮತಾಂತರ ಆಯಿತು. ನಂತರ ಚಂಗೂರ್ ಬಾಬಾ ಪರಿಚಯ ಆಗಿ ಆತನನ್ನ ಈಕೆ ಧಾರ್ಮಿಕ ಗುರುವಾಗಿ ಸ್ವೀಕರಿಸಿದ್ಲು. ಆನಂತರ ಬಾಬಾ ನಡೆಸ್ತಿರೋ ಎಲ್ಲ ಮತಾಂತರ ಜಾಲದಲ್ಲಿ ನೀತು ಸ್ವತಃ ಭಾಗಿಯಾದ್ಲು. ಬಡ ಹಿಂದೂ ಕುಟುಂಬದ ಹೆಣ್ಮಕ್ಕಳೊಂದಿಗೆ ಫ್ರೆಂಡ್ಶಿಪ್ ಮಾಡಿಕೊಂಡು ಅವರಿಗೆ ಸಹಾಯ ಮಾಡೋ ನಾಟಕ ಆಡ್ತಾ ಇದ್ಲು. ಚಂಗೂರ್ ಬಾಬಾನ ಪವಾಡ ಕಥೆಗಳನ್ನು ಹೇಳಿ ಆ ಮಹಿಳೆಯರಲ್ಲಿ ಒಂದಷ್ಟು ನಂಬಿಕೆಗಳನ್ನ, ಮೌಢ್ಯವನ್ನ ಬಿತ್ತಿ ಆಸಕ್ತಿ ಕೆರಳಿಸುವ ರೀತಿ ಮಾಡ್ತಾ ಇದ್ಲು. ತನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅನ್ನು ಹಂಚಿಕೊಂಡು ಮತಾಂತರ ಆಗೋದ್ರಿಂದ ಹೇಗೆ ಜೀವನ ಚೇಂಜ್ ಆಯಿತು ಅಂತೆಲ್ಲ ಪ್ರೇರಣೆ ಕೊಡ್ತಾ ಇದ್ಲು. ಬಡ ಹೆಣ್ಮಕ್ಳಿಗೆ ಹಣ ಸಹಾಯ, ಮೆಡಿಕಲ್ ನೆರವು ಕೊಡೋ ನಾಟಕ ಆಡಿ ಅವರ ನಂಬಿಕೆಯನ್ನು ಸಂಪೂರ್ಣವಾಗಿ ಗಳಿಸ್ತಾ ಇದ್ಲು. ಆ ನಂತರ ಚಂಗೂರ್ ಬಾಬಾನ ಆದೇಶದ ಮೇರೆಗೆ ಪ್ಲಾನ್ ಪ್ರಕಾರ ಮತಾಂತರ ನಡೀತಾ ಇತ್ತು. ನೀತು ಪತಿ ನವೀನ್ ಕೂಡ ಇಂಥದ್ದೇ ಕೆಲಸ ಮಾಡ್ತಾ ಇದ್ದ. ಬಡ ಹಿಂದೂ ಕುಟುಂಬಗಳನ್ನ ಟಾರ್ಗೆಟ್ ಮಾಡಿ ಲೋನ್ ಹಾಗೂ ಇತರ ಹಣ ಸಹಾಯ ಮಾಡ್ತಿದ್ದ. ಯಾವಾಗ ಅವರಿಗೆಲ್ಲ ಸಾಲ ವಾಪಸ್ ಕೊಡೋಕ್ಕಾಗಲ್ವ, ಹಾಗಾದ್ರೆ ಮತಾಂತರ ಆಗಿ ಅಂತ ಪ್ರೆಷರ್ ಹೇರ್ತಾ ಇದ್ದ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಅಲ್ಲದೆ ತನಿಖೆ ವೇಳೆ ಇವರು 4,000 ಹಿಂದೂಗಳನ್ನ ಟಾರ್ಗೆಟ್ ಮಾಡಿದ್ರು ಅನ್ನೋದು ಬಯಲಾಗಿದೆ. ಇವರಿಗೆ ಹೊರ ರಾಷ್ಟ್ರಗಳಿಂದ ಹಣ ಬರ್ತಾ ಇತ್ತು. ಯಾಕಂದ್ರೆ ರಿಂಗು ತಾಯ್ತಾ ಮಾರುವಂತ ಒಬ್ಬ ಬಾಬಾಗೆ, ಸೈಕಲ್ ಓಡಿಸ್ತಿದ್ದ ಬಾಬಾಗೆ ಇಷ್ಟೆಲ್ಲ ದುಡ್ಡೆಲ್ಲಿಂದ ಬರುತ್ತೆ ಮತಾಂತರ ಮಾಡೋಕ್ಕೆ? ಬಾಯಲ್ಲಿ ಹೇಳೋದು ಓಕೆ, ಅಷ್ಟು ಲಕ್ಷಗಟ್ಟಲೆ ದುಡ್ಡು ಕೊಡಬೇಕಲ್ಲ, ಎಲ್ಲಿಂದ ಬರುತ್ತೆ? ಸೊ ವಿದೇಶಗಳಿಂದ ಹಣ ಬರ್ತಿತ್ತು ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಈ ಗ್ಯಾಂಗ್ನ ಸದಸ್ಯರು ಸುಮಾರು 40 ಸಲ ಇಸ್ಲಾಮಿಕ್ ರಾಷ್ಟ್ರಗಳಿಗೆ, ಮಿಡಲ್ ಈಸ್ಟರ್ನ್ ರಾಷ್ಟ್ರಗಳಿಗೆ ಪ್ರಯಾಣ ಮಾಡಿದ್ದಾರೆ ಅಂತ ಪೊಲೀಸರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ATS ಪ್ರಕಾರ 2014ರಿಂದ 2019 ನಡುವೆ ನೀತು ಮತ್ತು ನವೀನ್ ಅಂದ್ರೆ ಈ ದಂಪತಿ ಸುಮಾರು 19 ಬಾರಿ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಟ್ರಾವೆಲ್ ಮಾಡಿದ್ದಾರೆ. ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲೂ ಇವರಿಬ್ರು ಇದೇ ಮತಾಂತರದ ಕೆಲಸವನ್ನ ಮಾಡ್ತಾ ಇದ್ರು ಅಂತ ಗೊತ್ತಾಗಿದೆ. ಹೋಗುವಾಗ ಇವರಿಬ್ರು ಒಟ್ಟಾಗಿ ಟ್ರಾವೆಲ್ ಮಾಡ್ತಿದ್ರು, ಬರುವಾಗ ಬೇರೆ ಬೇರೆ ಬರ್ತಾ ಇದ್ರು. ಇವರ ಮತಾಂತರ ಕೆಲಸ ಮುಂಬೈ, ಉತ್ತರ ಪ್ರದೇಶ ಸೇರಿ ನಾನಾ ರಾಜ್ಯಗಳಿಗೂ ಹರಡಿದೆ. ಸುಮಾರು 70 ದಿನಗಳಿಂದ ಚಂಗೂರ್ ಬಾಬಾ ಮತ್ತು ನೀತು ಲಕ್ನೋನ ವಿಕಾಸ್ ನಗರದಲ್ಲಿರುವ ಸ್ಟಾರ್ ರೂಮ್ಸ್ ಹೋಟೆಲ್ನಲ್ಲಿ ಒಟ್ಟಿಗೆ ರೂಮ್ ನಂಬರ್ 102ನಲ್ಲಿ ವಾಸ ಮಾಡ್ತಾ ಇದ್ರು. ಏಪ್ರಿಲ್ 16ನೇ ತಾರೀಕು ಇವರಿಬ್ಬರು ತಮ್ಮ ಆಧಾರ್ ಕಾರ್ಡ್ ಬಳಸಿ ಜಸ್ಟ್ 4 ದಿನಕ್ಕಾಗಿ ರೂಮ್ ಬುಕ್ ಮಾಡಿದ್ರು. ನಂತರ ಈ ರೂಮ್ ಮತಾಂತರದ ಹಬ್ ಆಗಿ ಬದಲಾಗಿತ್ತು. ಅಲ್ಲಿ ಮತಾಂತರ ಚಟುವಟಿಕೆಗಳು ಜೋರಾಗಿ ನಡೀತಾ ಇದ್ವು ಅಂತ ಪೊಲೀಸರು ಹೇಳಿದ್ದಾರೆ. ಇನ್ನು ಚಂಗೂರ್ ಬಾಬಾ ಹೊರ ರಾಷ್ಟ್ರಗಳಿಂದ ಹಣ ಪಡಿತಾ ಇದ್ದು 40 ಅಕೌಂಟ್ಗಳಲ್ಲಿ 106 ಕೋಟಿ ರೂಪಾಯಿ ಡೆಪಾಸಿಟ್ ಆಗಿದೆ. ಇಷ್ಟು ಹಣವು ಮಿಡಲ್ ಈಸ್ಟ್ ನ ಇಸ್ಲಾಮಿಕ್ ರಾಷ್ಟ್ರಗಳಿಂದಲೇ ಬಂದಿದೆ ಅಂತ ತನಿಖಾಧಿಕಾರಿಗಳು ಹೇಳಿದ್ದಾರೆ. ಅಲ್ಲದೆ ಈತ ಇದ್ದ ಹಳ್ಳಿ ನೇಪಾಳ ಗಡಿಯ ಹತ್ತಿರದಲ್ಲಿರೋದ್ರಿಂದ ಇದರ ಹಿಂದೆ ಪಾಕ್ ಅಥವಾ ಇನ್ನಿತರ ರಾಷ್ಟ್ರಗಳ ಉಗ್ರ ಜಾಲದ ನೆರಳಿದೆಯಾ, ಮತಾಂತರ ಮಾಡಿ ಉಗ್ರ ಕೃತ್ಯಗಳಿಗೆ ರಿಕ್ರೂಟ್ ಮಾಡಲಾಗ್ತಾ ಇತ್ತ ಅವ್ರನ್ನ ಅನ್ನೋ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ಸದ್ಯ ಈತನ ವಿಲಾವನ್ನ, ದೊಡ್ಡ ಬಂಗಲೆಯನ್ನ ಡೆಮಾಲಿಷನ್ ಮಾಡಲಾಗಿದೆ. 20 ರೂಮ್ಗಳನ್ನ ಹೊಂದಿದ್ದ ವಿಶಾಲ ಬಂಗಲೆ. ಈ ಮ್ಯಾನ್ಷನ್ ನಲ್ಲಿ ಆಸ್ಪತ್ರೆ, ಮದರಸಾ, ಕಾಲೇಜು ಎಲ್ಲ ಮಾಡ್ಕೊಂಡಿದ್ದ. 15 CCTV ಕ್ಯಾಮೆರಾ ಹಾಕಲಾಗಿತ್ತು. ಮಾಡರ್ನ್ ಕಿಚನ್, ದುಬಾರಿ ಫರ್ನಿಚರ್, ಪವರ್ ಸ್ಟೇಷನ್ ಎಲ್ಲ ಇತ್ತು. ಹೊರ ರಾಷ್ಟ್ರಗಳಿಂದ ತರಿಸಿದ್ದ ಮಾರ್ಬಲ್ ಕಲ್ಲುಗಳಿಂದ ಮಾಡಲಾಗಿತ್ತು. ದುಬಾರಿಯಾಗಿ ಕಟ್ಟಡವನ್ನು ಕಟ್ಟಲಾಗಿತ್ತು ಅನ್ನೋ ಮಾಹಿತಿ ಬರ್ತಾ ಇದೆ. ಈ ಬಂಗ್ಲೆ ಕೂಡ ಅಕ್ರಮ ಮತಾಂತರದ ಮೇನ್ ಬೇಸ್ ಆಗಿ ಕೆಲಸ ಮಾಡ್ತಾ ಇತ್ತು ಅಂತ ATS ಅಧಿಕಾರಿಗಳು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಆದರೆ ಡೆಮಾಲಿಷನ್ಗೆ ಈ ಎಲ್ಲ ಕಾರಣಗಳನ್ನ ಕೊಟ್ಟಿಲ್ಲ. ಈ ಬಂಗಲೆಯಲ್ಲಿ 2041 ಚದರ ಅಡಿ ಅಕ್ರಮ ಭೂಮಿ ಸರ್ಕಾರಕ್ಕೆ ಸೇರಿದ್ದು ಅಂತ ಹೇಳಿ ಡಿಕ್ಲೇರ್ ಮಾಡಿ ಡೆಮಾಲಿಷನ್ ಮಾಡಲಾಗಿದೆ. ಕನಿಷ್ಠ 10 ಬುಲ್ಡೋಸರ್ಗಳು ನುಗ್ಗಿ 3-4 ದಿನ ಕೆಲಸ ಮಾಡಿ ಕೆಡವಿ ಹಾಕಿದ್ದಾರೆ. ಈ ಬಗ್ಗೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಪವನ್ ಅಗ್ರವಾಲ್ ಮಾತನಾಡಿದ್ದು, ಸಮಾಜಘಾತುಕ ಶಕ್ತಿಗಳ ವಿರುದ್ಧ, ಅಕ್ರಮ ಕಟ್ಟಡಗಳ ವಿರುದ್ಧ ಕ್ರಮ ತಗೊಳ್ತಾನೆ ಇರ್ತೀವಿ ಅಂತ ಹೇಳಿದ್ದಾರೆ. ಇನ್ನು ED ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕೂಡ ಇವ್ರ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಹಾಕಿದೆ. NIA ಕೋರ್ಟ್ ಇವ್ರನ್ನ ತನಿಖೆ ನಡೆಸೋಕೆ 7 ದಿನ ಕಸ್ಟಡಿಗೆ ಕೊಟ್ಟಿದೆ. ಇದರ ಆಳ ಅಗಲ ಇನ್ನಷ್ಟು ಕೆದಕ್ತಾನೆ ಹೋಗ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸ್ಫೋಟಕ ವಿಚಾರಗಳು, ಲಿಂಕ್ಗಳು, ಬೇರೆ ಬೇರೆ ಸಂಘಟನೆಗಳೊಂದಿಗಿನ ಲಿಂಕ್ಗಳು ಹೊರಬರೋ ಸಾಧ್ಯತೆ ಇದೆ. ಇಲ್ಲಾಂದ್ರೆ 40+ ಬ್ಯಾಂಕ್ ಅಕೌಂಟ್ಸ್ ಮತ್ತು 100 ಕೋಟಿಗೂ ಅಧಿಕ
ಡೆಪಾಸಿಟ್ಸ್ ಮಿಡಲ್ ಈಸ್ಟರ್ನ್ ರಾಷ್ಟ್ರಗಳಿಂದ ಬಂದಿದೆ ಅಂತ ಹೇಳಿದ್ರೆ ಅದರ ಲಿಂಕ್ ಎಸ್ಟಾಬ್ಲಿಷ್ ಆಗ್ತಾ ಹೋದಾಗೂ ಕೂಡ ಇನ್ನೂ ಘಾತಕ ವಿಚಾರಗಳು ಹೊರಗೆ ಬರೋದು ಗ್ಯಾರಂಟಿ ಅನ್ನೋ ವಾತಾವರಣ ಇದೆ. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.